ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಇದು ಸಿನಿಮಾ ಕಥೆಗಳನ್ನೇ ಮೀರಿಸೋ ಥ್ರಿಲ್ಲಿಂಗ್ ಸ್ಟೋರಿ. ಇಡೀ ಊರೇ ಮೋಸ ಹೋದ ಸಸ್ಪೆನ್ಸ್ ಸ್ಟೋರಿ. ದೂರದ ಊರಿಂದ ಬಂದವರು ಆ ಊರಿನ ಜನರ ಮುಂದೆ ಡೌಟೇ ಬರದೇ ಇರೋ ಥರ ನಾಟಕ ಮಾಡಿದ್ದ ಕಥೆ. ನಿಮ್ಮ ಕಷ್ಟ ನಿವಾರಿಸ್ತೀವಿ ಅಂತ ಪೂಜೆ ಮಾಡಿ ಹಣೆಗೆ ಕುಂಕುಮ ಇಟ್ಟವರು ಉಂಡೆ ನಾಮವನ್ನು ಹಾಕಿ ಕಿವಿಗೆ ಹೂ ಮುಡಿಸಿ ಕಾಲ್ಕಿತ್ತಿದ್ದಾರೆ. ಪೂಜೆ ಹೆಸರಲ್ಲಿ ಇಡೀ ಊರಿಗೆ ಕೋಟಿ ಕೋಟಿ ಪಂಗನಾಮ. ಹಣ ಡಬಲ್ ಮಾಡ್ತೀವಿ ಅಂತ ಉಂಡೆ ನಾಮ ತಿಕ್ಕಿ ಪರಾರಿ. ಇಲ್ಲಿ ಬಣ್ಣ ಬಣ್ಣದ ದಾರಗಳನ್ನ ಸುತ್ತಿರೋ ಬಾಕ್ಸ್ಗಳನ್ನ ನೋಡಿ. ಈ ಬಾಕ್ಸ್ಗಳನ್ನ ನೋಡ್ತಿದ್ರೆ ಇದ್ಯಾವುದೋ ಪೂಜೆ ಮಾಡಿರೋ ಡಬ್ಬಗಳೇ ಅಂತ ಗೊತ್ತಾಗುತ್ತೆ. ಆದ್ರೆ ಇದು ಸಾಮಾನ್ಯ ಪೂಜೆಯಲ್ಲ. ಸಾಮಾನ್ಯ ಪೂಜೆ ಅಲ್ಲವೇ ಅಲ್ಲ. ಹಣವನ್ನ 1 to ಡಬಲ್ ಮಾಡೋದಕ್ಕೆ ನಡೆದ ಮಹಾಪೂಜೆ. ಅಷ್ಟಕ್ಕೂ ಈ ಪೂಜೆ ನಡೆದಿರೋದು ಎಲ್ಲಿ ಗೊತ್ತಾ? ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕಲ್ಲಹಳ್ಳಿ ತಾಂಡಾದಲ್ಲಿ. ಇನ್ನು ಇಡೀ ಊರಿಗೆ ಕಲರ್ ಕಾಗೆ ಹಾರಿಸಿದ ಮಹಾನುಭಾವರ ಮುಖದರ್ಶನ ಮಾಡೋಕೆ ನಿಮಗೆ ಕುತೂಹಲ ಜಾಸ್ತಿ ಆಗ್ತಿರಬಹುದು. ನೋಡಿ, ಇವರೇ ಈ ಪಾಪಿಗಳು. ದೂರದ ಊರಿಂದ ಬಂದು ದೊಡ್ಡ ಮೇಧಾವಿಗಳಂತೆ ನಟಿಸಿ ಇಡೀ ಊರಿನ ಜನರಿಗೆ ಮಕ್ಮಲ್ ಟೋಪಿ ಹಾಕಿ ಪರಾರಿಯಾಗಿದ್ದವರು. ಇವರ ಮೋಸದ ಜಾಲದ ಕಥೆ ಕೇಳಿದ್ರೆ ನೀವು ಒಂದು ಕ್ಷಣ ಶಾಕ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಕಲ್ಲಹಳ್ಳಿ ತಾಂಡಾಗೆ ಕೆಲ ದಿನಗಳ ಹಿಂದೆ ರಾಜಸ್ಥಾನದಿಂದ 2 ಖತರ್ನಾಕ್ ಕಿಲಾಡಿಗಳು ಬಂದಿದ್ರು. ಬಂದವರೇ ಆ ಊರಿನ ಜನರ ಅಮಾಯಕತೆಯನ್ನ ನೀಟಾಗಿ ಸ್ಟಡಿ ಮಾಡಿದ್ರು. ಬಳಿಕ ಮೆಲ್ಲನೆ ಮಾತು ಶುರು ಮಾಡಿದ್ದ ಕಿಲಾಡಿಗಳು, ನಿಮ್ಮ ಕಷ್ಟಗಳನ್ನೆಲ್ಲ ತೀರಿಸ್ತೀವಿ, ಅದಕ್ಕೆ ಜಸ್ಟ್ ಒಂದು ಪೂಜೆ ಮಾಡಿಸ್ಬೇಕು ಅಷ್ಟೇ ಅಂತ ಹೇಳಿದ್ರು. ಜೊತೆಗೆ ಇದರಲ್ಲಿ ಹಾಕಿದ್ದ ದುಡ್ಡು ಡಬಲ್ ಆಗುತ್ತೆ ಅಂತಾನೂ ಹೇಳಿದ್ರು. ಅವರ ಸುಳ್ಳಿನ ಕಥೆಯನ್ನ ನಂಬಿದ್ದ ಗ್ರಾಮಸ್ಥರು ಪೂಜೆ ಮಾಡಿಸೋದಕ್ಕೆ ಒಪ್ಪಿಗೆ ಕೊಟ್ಟಿದ್ರು. ಅದರಂತೆ ಗ್ರಾಮಸ್ಥರ ಮನೆಗೆ ಬಂದಿದ್ದ ಐನಾತಿಗಳು ಎಲ್ಲರ ಫೋನ್ ಸ್ವಿಚ್ ಆಫ್ ಮಾಡಿ, ಲೈಟ್ ಆಫ್ ಮಾಡಿ, ಪೂಜೆ ಬಳಿಕ ಜನರ ಬಳಿ ಇದ್ದ ಲಕ್ಷ ಹಣವನ್ನ ಬಾಕ್ಸ್ ಒಂದರಲ್ಲಿ ಇಟ್ಟಿದ್ರು. ಇವರ ಪೂಜೆ ಪುನಸ್ಕಾರ ನೋಡಿ, ಅಯ್ಯೋ, ಇಲ್ಲಿ ಹಣ ಹಾಕಿದ್ರೆ ನಿಜವಾಗ್ಲೂ ಡಬಲ್ ಆಗುತ್ತೆ ಅಂತ ಈ ತಾಂಡಾದ ಜನ ನಂಬ್ಕೊಂಡಿದ್ರು. ಪೂಜೆ ಎಲ್ಲ ಮುಗಿದ ಬಳಿಕ ಜನರನ್ನ ಹೊರಗೆ ಹೋಗಿ ನಾವು ವಿಶೇಷ ಮಂತ್ರ ಹೇಳಬೇಕು ಅಂತ ಹೊರಗೆ ಕಳಿಸ್ತಾರೆ. ಕೊನೆಗೆ ಹಣವನ್ನ 168 ದಿನಗಳವರೆಗೆ ಯಾರೂ ತೆಗಿಬಾರ್ದು. 168 ದಿನಗಳ ಬಳಿಕ ಈ ಹಣ ಡಬಲ್ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಕಾಲ್ಕಿತ್ತಿದ್ರು. 168 ದಿನದ ಬಳಿಕ ತಾಂಡಾ ಜನ ಈ ಬಾಕ್ಸ್ಗಳನ್ನ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಹಣ ಡಬಲ್ ಆಗೋದಿರ್ಲಿ, ಪೂಜೆಗೆ ಅಂತ ಇಟ್ಟಿದ್ದ ಹಣವೂ ಬಾಕ್ಸ್ನಲ್ಲಿ ಇರಲಿಲ್ಲ. ಆಗ್ಲೇ ನೋಡಿ ಇವರಿಗೆ ತಾವು ಮೋಸ ಹೋಗಿದ್ದೀವಿ ಅನ್ನೋದು ಅರ್ಥ ಆಗೋದು. ಜನರ ಅಮಾಯಕತೆಯನ್ನ ಬಳಸಿಕೊಂಡಿದ್ದ ಖದೀಮರು ಪೂಜೆ ಹೆಸರಲ್ಲಿ 1 ಕೋಟಿಗೂ ಹೆಚ್ಚು ದುಡ್ಡನ್ನ ದೋಚಿ ಎಸ್ಕೇಪ್ ಆಗಿದ್ರು. ಹಣ ಕಳ್ಕೊಂಡ ಗ್ರಾಮಸ್ಥರು ಇನ್ನೇನ್ ಮಾಡೋಕ್ಕಾಗುತ್ತೆ? ಹೊಸಪೇಟೆ ಗ್ರಾಮೀಣ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡ್ತಾರೆ. ದೂರಿನ ಮೇರೆಗೆ ಗ್ರಾಮೀಣ ಪೊಲೀಸರು ರಾಜಸ್ಥಾನ ಮೂಲದ ಜಿತೇಂದ್ರ ಸಿಂಗ್, ಆತನಿಗೆ ಸಹಕಾರ ನೀಡ್ತಿದ್ದ ಕಲ್ಲಹಳ್ಳಿ ಗ್ರಾಮದ ತುಕ್ಕಾ ನಾಯಕ್, ಶಂಕು ನಾಯಕ್ರನ್ನ ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಬಂಧಿತರಿಂದ ಸದ್ಯ 35 ಲಕ್ಷ ಹಣವನ್ನ ಜಪ್ತಿ ಮಾಡಲಾಗಿದೆ. ಅದೇನೇ ಹೇಳಿ, ಯಾಮಾರೋರು ಇರೋವರೆಗೂ ಯಾಮಾರಿಸೋರು ಇದ್ದೇ ಇರ್ತಾರೆ. ಸೊ ಬಿ ಅಲರ್ಟ್. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.